ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ವಲಸೆ ಕಾರ್ಮಿಕರು ಕೂಡ 13 ಕೋಟಿ ಜನ ಇದ್ದಾರೆ. ಏಕಾಏಕಿಯಾಗಿ ಇವತ್ತು ಘೋಷಣೆ ಮಾಡಿದ ಕಾರಣ, ಲಾಕ್ಡೌನ್ ಘೋಷಣೆ ಮಾಡಿದ ಕಾರಣ ಅವರೆಲ್ಲರಿಗೂ ಕೂಡ ಊರಿಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ನಡ್ಕೊಂಡು ಹೋಗುವಂತ ರೀತಿ ಪ್ರಮೇಯ ಆಯಿತು. ಎಷ್ಟೋ ಜನ ಪ್ರಾಣ ತೆರುವಂತ ಅವಕಾಶಗಳಾಯಿತು. ಇಂತಹ ಸಮಯದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಸ್ಪಂದನ ಮಾಡದೇ ಇರುವಂತ ಸಮಯದಲ್ಲಿ ಇವತ್ತು ಒಂದು ರೀತಿಯಲ್ಲಿ ನಮಗಿರುವಂತ ಸಬ್ಸಿಡಿಗಳನ್ನು ವಾಪಸ್ ತಗೊಳ್ಳುವಂತ ಕೆಲಸ ಕಾರ್ಯ ಈ ಸರ್ಕಾರ ಮಾಡ್ತು, ಬಿಜೆಪಿ ಸರ್ಕಾರ ಮಾಡ್ತು. ಅದೇ ರೀತಿಯಾಗಿ ಇವತ್ತು GST ಕಾನೂನನ್ನು ತರುವುದರ ಮುಖಾಂತರ ಬಡವರ ಮೇಲೆ ಅವರು ಉಪಯೋಗ ಮಾಡುವಂತ ಅಕ್ಕಿ ಇರ್ಬೋದು, ಅನ್ನ ಇರ್ಬೋದು, ಅಥವಾ ಹಾಲು ಇರ್ಬೋದು, ಜನಸಾಮಾನ್ಯರು ಉಪಯೋಗ ಮಾಡುವಂತ ಪ್ರತಿ ಒಂದು ವಸ್ತು ಕೂಡ ಇವತ್ತು GST ಟ್ಯಾಕ್ಸ್ ಹಾಕುವಂತ ಕಾರ್ಯಕ್ರಮ ಆಯಿತು. ಇದರಿಂದ ನೊಂದಂತ ಜನರಿಗೆ ಒಂದು ರೀತಿಯಲ್ಲಿ ರಕ್ಷಣಾ ಕವಚವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇವತ್ತು ಕಾರ್ಯಕ್ರಮ ಹಾಕಿಕೊಂಡು ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡೋದ್ರ ಮುಖಾಂತರ ಇವತ್ತು ಗ್ಯಾರಂಟಿ ಅದರ ಪ್ರಯೋಜನ ಪ್ರತಿ ಮನೆಗೆ ಸಿಗಬೇಕು ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ಅಧಿಕಾರಕ್ಕೆ ಬಂದು ಇವತ್ತು ಸಾಧಾರಣ 3 ತಿಂಗಳು 6 ತಿಂಗಳ ಒಳಗಡೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡೋದ್ರ ಜೊತೆಯಲ್ಲಿ ಹೆಚ್ಚಿನ ಅಂಶ ಇಡೀ ದೇಶದಲ್ಲಿ ಚುನಾವಣಾ ಸಮಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಸರ್ಕಾರ ಚುನಾವಣಾ ಸಮಯದಲ್ಲಿ ಘೋಷಣೆ ಮಾಡಿದಂತ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇವತ್ತು ಅನುಷ್ಠಾನ ತರುವಂತ ಕೆಲಸ ಕಾರ್ಯವನ್ನು ಮಾಡ್ತು. ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವು ಮಹಿಳೆಯರು ಒಟ್ಟು ಸೇರಿದ್ದೀರಿ. ಇವತ್ತು ತಮ್ಮನ್ನೆಲ್ಲ ಮನೆಯ ಯಜಮಾಂತಿ ಅನ್ನುವಂಥ ರೀತಿಯಲ್ಲಿ ಘೋಷಣೆ ಮಾಡಿಕೊಂಡು ತಮಗೆಲ್ಲ ತಿಂಗಳಿಗೆ 5ರಿಂದ 6 ಸಾವಿರ ರೂಪಾಯಿಯ ಒಂದು ಪ್ರಯೋಜನವನ್ನ ಗ್ಯಾರಂಟಿ ಸ್ಕೀಮಿನ ಮುಖಾಂತರ ಕೊಡುವಂತ ಅವಕಾಶ ಆಯಿತು. ಇವತ್ತು ಮಹಿಳೆಯರು ಕೂಡ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದ್ರೆ ಆ ಮನೆಯನ್ನು ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಮಹಾತ್ಮ ಗಾಂಧೀಜಿಯವರ ಕನಸಿತ್ತು ಇವತ್ತು ಮಹಿಳೆ ಕೂಡ ಈ ದೇಶದ ಪುರುಷ ಸಮಾನವಾಗಿ ಮುಂದೆ ಬರಬೇಕು ಅನ್ನುವಂಥ ರೀತಿಯಲ್ಲಿ. ಆದರೆ ಮಹಿಳೆ ಮನೆಗೆ ಮಾತ್ರ ಸೀಮಿತ ಅನ್ನುವಂಥ ಪ್ರಶ್ನೆ ಇರುವಂಥ ಸಮಯದಲ್ಲಿ ಇವತ್ತು ಎಷ್ಟೋ ಜನ ಇವತ್ತು ಕಿತ್ತೂರು ಚೆನ್ನಮ್ಮನವರು ಯಾವ ರೀತಿಯ ಹೋರಾಟವನ್ನು ಮಾಡಿದಿರ, ಝಾನ್ಸಿ ರಾಣಿ ಲಕ್ಷ್ಮೀ ಅವರು ಯಾವ ರೀತಿ ಹೋರಾಟವನ್ನು ಮಾಡಿದಿರ, ರಾಣಿ ಅಬ್ಬಕ್ಕ ದೇವಿಯವರು ಯಾವ ರೀತಿ ಹೋರಾಟವನ್ನು ಮಾಡಿದಿರ, ಒಣಕೆ ಓಬವ್ವರವರು ಯಾವ ರೀತಿ ಹೋರಾಟವನ್ನು ಮಾಡಿದಿರ ಅಂತ ನಾಯಕತ್ವವನ್ನು ಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಮಹಿಳೆಯರು ಸೀರೆಯ ಸೆರಗಿನ ಬಗ್ಗೆ ಅನೇಕ ದೃಶ್ಯಗಳನ್ನು ಮಾಡಿ ತೋರಿಸಿದ್ರು. ಇವತ್ತು ಪಕ್ಕನೆ ಸೆಕೆ ಬರ್ತದೆ, ಇವತ್ತು ಫ್ಯಾನ್ ಇಲ್ಲ, ಸೀರೆ ಸೆರಗಿನ ಮುಖಾಂತರ ಗಾಳಿ ಹಾಕಿ ಯಾವ ರೀತಿಯಲ್ಲಿ ಸೆಕೆಯನ್ನು ತಪ್ಪಿಸ್ಕೊಳ್ಬಹುದು, ಅದೇ ರೀತಿಯಲ್ಲಿ ಮಳೆ ಬರ್ತದೆ, ಕೊಡೆ ಇಲ್ಲ, ಸೀರೆ ಸೆರಗನ್ನು ಹಾಕಿಕೊಂಡು ಯಾವ ರೀತಿ ಮಳೆಯನ್ನು ತಪ್ಪಿಸಬಹುದು, ಅದೇ ರೀತಿಯಾಗಿ ಹೂ ಕೊಯ್ಬೇಕು, ಬುಟ್ಟಿ ಇಲ್ಲ, ಸೀರೆ ಸೆರಗಿನಲ್ಲಿ ಯಾವ ರೀತಿಯಲ್ಲಿ ಹೂವನ್ನು ಹಾಕ್ಕೊಳ್ಬಹುದು. ಇವತ್ತು ಅದೇ ರೀತಿಯಾಗಿ ಮನೆಯಲ್ಲಿ ಹಾಲು ಉಕ್ಕಿ ಹೋಗ್ತದೆ ಅಂತ ಸಮಯದಲ್ಲಿ ಸೀರೆ ಸೆರಗಿನ ಮುಖಾಂತರ ಯಾವ ರೀತಿ ಹಾಲನ್ನು ಉಕ್ಕುವುದನ್ನು ನಿಲ್ಲಿಸಬಹುದು. ಅದೇ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗ್ತದೆ, ಸೀರೆಯ ಸೆರಗನ್ನು ಯಾವ ರೀತಿ ಸೊಂಟಕ್ಕೆ ಸಿಕ್ಕಿಸಿಕೊಳ್ಬಹುದು. ಇಂಥ 36 ಬಗೆಯ ದೃಶ್ಯವನ್ನು ಮಾಡಿ ತೋರಿಸಿದ್ರು. ಮಹಿಳೆಯರು ಅಂತ ಹೇಳಿದ್ರೆ ಆ ಸೀರೆಯ ಸೆರಗಿಗೆ ಎಷ್ಟು ಶಕ್ತಿ ಇದ್ರೆ ಆ ಮಹಿಳೆಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಅದನ್ನು ನಿಜವಾಗಿ ಅರ್ಥ ಮಾಡಿಕೊಂಡಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನು ಅರ್ಥ ಮಾಡಿಕೊಂಡು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದರ ಮುಖಾಂತರ ಮನೆಯನ್ನು ಬೆಳಗಿಸುವಂತ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟರೆ ಬಿಜೆಪಿಯವರು ಇವತ್ತು ಆ ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸಬೇಕು. ಇವತ್ತು ಆ ಕಾರ್ಯಕ್ರಮದಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಹೋರಾಟವನ್ನು ಅಸೆಂಬ್ಲಿಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಇವತ್ತು ಬೀದಿಗಿಳಿದು ಕೂಡ ಆಕ್ರೋಶ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಬೆಲೆ ಏರಿಕೆ ಅಂತೇಳಿ ನೆಪ ಮಾತ್ರ. ಇವತ್ತು ಇಂತಹ ಸಮಯದಲ್ಲಿ ಯಾವತ್ತು ವಿಜೇಂದ್ರವರ ಬೆಲೆ ಏರಿಕೆ ಕಾರ್ಯಕ್ರಮ ಪ್ರಾರಂಭ ಆಯ್ತಾ ಅವತ್ತೇ ಇವತ್ತು ಡೀಸೆಲ್ಗೆ, ಪೆಟ್ರೋಲಿಗೆ ರೇಟ್ ಜಾಸ್ತಿ ಆಗುವಂಥ ಸಮಯ ಆಯಿತು. ಗ್ಯಾಸಿಗೆ 50 ರೂಪಾಯಿ ಜಾಸ್ತಿ ಆಗುವಂಥ ಅವಕಾಶ ಆಯಿತು. ನಿರಂತರವಾಗಿ ಇಲ್ಲಿ ಬೆಲೆ
ಏರಿಕೆ ಯಾವ ರೀತಿ ನಡೆದಿದೆ ಅನ್ನೋದನ್ನ ಫಲಕ ಹಾಕುವುದರ ಮುಖಾಂತರ ಇವತ್ತು ತೋರಿಸಿಕೊಡುವಂತ ಕೆಲಸಗಾರರು ಮಾಡಿದ್ದಾರೆ. ನಿಮ್ಮ ಆಕ್ರೋಶ ಇವತ್ತು ಮುಟ್ಟಬೇಕು. ದೇಶದ ಇವತ್ತು ಕಡೆಯಲ್ಲಿರುವಂತ ಇವತ್ತು ಎಲ್ಲ ಮಹಿಳೆಯರು ಕೂಡ ಈ ಆಕ್ರೋಶದಲ್ಲಿ ಭಾಗಿಯಾಗಿ ಬೆಲೆ ಏರಿಕೆಯ ವಿರುದ್ಧ ಹೋರಾಟ ದೇಶದಾದ್ಯಂತ ಮಾಡುವಂತ ಕೆಲಸಗಾರಗಳಾಗಬೇಕು. ಮೊನ್ನೆ ಘಟನೆ ನಡೆಯಿತು ಕಾಶ್ಮೀರದಲ್ಲಿ. ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಕೆಲಸ ಕಾರ್ಯ, 140 ಕೋಟಿ ಜನ ಕೂಡ ತಲೆ ತಗ್ಗಿಸುವಂತ ಕೆಲಸ ಕಾರ್ಯ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿದೆ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ನಾಯಕರುಗಳು ಇವಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ ಇದರ ಬಗ್ಗೆ ಇವಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇದರ ಬಗ್ಗೆ ಎಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಎದುರಿಸುವಂತ ಕೆಲಸಕಾರ ಮಾಡಬೇಕು. ಉಗ್ರಗಾಮಿಗಳಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಅವರನ್ನ ಸದ್ದು ಬಡಿಯುವಂತ ಕೆಲಸಕಾರವನ್ನು ಮಾಡಬೇಕು ಅಂತ ಈ ಸಂದರ್ಭ ಹೇಳಿಕೊಂಡು ಇದು ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಬೇಕು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದಯಮಾಡಿ ಎಲ್ಲರೂ ಕೂಡ ಇಲ್ಲಿಯ ಸ್ವರ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಕೇಳಬೇಕು. ತಾವೆಲ್ಲರೂ ಕೂಡ ಸ್ವರವನ್ನು ಎತ್ತಬೇಕು. ಬೆಲೆ ಏರಿಕೆ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ಗ್ಯಾರಂಟಿ ಸ್ಕೀಮ್ ಅನ್ನ ಹತ್ತಿಕ್ಕಲು ಪ್ರಯತ್ನ ಮಾಡುವಂತ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ